ಹೀಗೆ ಎಸ್ಐಆರ್ನಲ್ಲಿ ಸಾಲು ಸಾಲು ಲೋಪಗಳು ಕಂಡುಬಂದ ಬೆನ್ನಲ್ಲೇ ವಿಪಕ್ಷಗಳು ರೊಚ್ಚಿಗೆದ್ದು ಕೂತಿವೆ. ಕುಮಾರಸ್ವಾಮಿ ಆದಿಯಾಗಿ ಅಶೋಕ್, ಶೋಭಾ ಕರಂದ್ಲಾಜೆ ಸರಣಿ ವಿಡಿಯೋಗಳನ್ನ ಹರಿಬಿಟ್ಟು ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿವೆ. ಬಿಎಲ್ಒಗಳ ನಡೆಗೆ ಪ್ರಿಯಾಂಕ್ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಪಕ್ಷಗಳ ವಿರೋಧದ ಮಧ್ಯೆಯೂ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ಮನೆ ಮನೆಗಳಿಗೆ ತೆರಳಿ ಮತದಾರರ ಮಾಹಿತಿ ಸಂಗ್ರಹ ಮಾಡ್ತಿದೆ. ನಿಯಮಗಳ ಪ್ರಕಾರ ಬಿಎಲ್ಒಗಳು ಮನೆ ಮನೆಗಳಿಗೆ ತೆರಳಿ ಮಾಹಿತಿ ಸಂಗ್ರಹಿಸಬೇಕು. ಆದರೆ ಬಿಎಲ್ಒಗಳ ಮಾಹಿತಿ ಸಂಗ್ರಹದ ರೀತಿ ವಿಪಕ್ಷಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಚೌಲ್ಟ್ರಿ, ದೇವಸ್ಥಾನ, ಇತರೆ ಸ್ಥಳಗಳಲ್ಲಿ ಜನರಿಂದ ಮಾಹಿತಿ ಸಂಗ್ರಹಿಸ್ತಾ ಇರೋದನ್ನ ಸಾಕ್ಷಿ ಸಮೇತವಾಗಿ ಬಿಡುಗಡೆ ಮಾಡಿ ಕಾಂಗ್ರೆಸ್ಗೆ ಕೌಂಟರ್ ಕೊಡ್ತಿದ್ದಾರೆ. ನಿನ್ನೆ ರಾಮನಗರದ ವಿಡಿಯೋ, ಇಂದು ಯಶವಂತಪುರದ ದೃಶ್ಯ. ಎಸ್ಐಆರ್ ಲೋಪದ ಬಗ್ಗೆ ಸರಣಿ ವಿಡಿಯೋ ಹರಿಬಿಟ್ಟ ಎಚ್ಡಿಕೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಿದೆ ಅಂತ ಮೊದಲು ಬಾಂಬ್ ಸಿಡಿಸಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ನಿನ್ನೆ ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದ ದಳಪತಿ, ಬಿಎಲ್ಒಗಳು ಚೌಲ್ಟ್ರಿಯಲ್ಲಿ ಮತದಾರರಿಂದ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಅಂತ ವಿಡಿಯೋ ಸಮೇತ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಇಂದು ಯಶವಂತಪುರದಲ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಶಾಸಕ ಎಸ್ ಟಿ ಸೋಮಶೇಖರ್ ಫೋಟೋ ಇರುವ ಪುಸ್ತಕ ಹಿಡಿದು ಬಿಎಲ್ಒಗಳು ಬಂದಿದ್ದಕ್ಕೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರಿ ಅಲ್ಲ ಮೇಡಮ್, ನೀವೇನ ಈ ಬುಕ್ ಇಕ್ಕಂಡೆ ನೀವು ಪ್ರಚಾರ ಮಾಡ್ತಾ ಇದೀರಾ ಇಲ್ಲಿ? ಸಾರಿ ಅಲ್ಲ ಮೇಡಮ್, ನೀವು ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕಂಡು ಹೆಂಗ್ ಮಾಡ್ತಾ ಇದೀರಾ ನೀವು? ಗೌರ್ಮೆಂಟ್ ಏನ್ ಹೇಳಿದೆ ನಿಮ್ಗೆ? ಈ ಬುಕ್ ಇಕ್ಕಂಡು ಮಾಡಿ ಅಂದಿದ್ಯಾ? ಸಾರಿ ಅನ್ಬಿಟ್ರೆ ಆಗೋಗುತ್ತಾ? ಇದಾದ ಬಳಿಕ ಮುಂದುವರೆದು ಮಾತನಾಡಿದ ಕುಮಾರಸ್ವಾಮಿ, ಇವರು ಕೊಲೆಗಡಕರು, ಇದೇನಾ ಪ್ರಜಾಸೇವೆ? ಲೋಪವೆಸಗಿದವರನ್ನ ಸಸ್ಪೆಂಡ್ ಮಾಡಬೇಕು ಅಂತೆಲ್ಲ ಕಿಡಿಕಾರಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಹಿಡ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಈ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಿಗೆ ಇಂಥದ್ದು ಏನೋ ಒಂದು ಇಲಾಖೆ ಬೇರೆ ತರದವ್ರಂತೆ ಇವತ್ತಿಂದ ಪ್ರಜಾಸೇವೆ ಇದೇ ಅಲ್ವೇ? ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಸದ್ಯದಲ್ಲೇ ಕೇಂದ್ರದ ಚುನಾವಣಾ ಆಯುಕ್ತರ ಒಂದು ಭೇಟಿಗೆ ಅವಕಾಶವನ್ನು ಕೇಳಿ ಇದೆಲ್ಲದರ ಮಾಹಿತಿಗಳನ್ನು, ದಾಖಲೆಗಳನ್ನು ಒಳಗೊಂಡಂತೆ ಇವತ್ತು ಈ ಒಂದು ಚುನಾವಣಾ ಆಯುಕ್ತರ ಮುಂದೆ ಇಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಆದರೆ ತಕ್ಷಣ ಇವತ್ತು ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಈ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ರೀತಿ ಅಕ್ರಮ ಮತದಾರನ ಸೇರಿಸ್ತಾ ಇದ್ದಾರೆ ಅದನ್ನು ಕಡಿವಾಣ ಆಗ್ತಕ್ಕಂಥ ದೃಷ್ಟಿಯಿಂದ ಬರೀ ಸಣ್ಣ ಪುಟ್ಟ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಾಗೋದಿಲ್ಲ. ಜಿಲ್ಲಾಧಿಕಾರಿ ಮಟ್ಟದವ್ರನ್ನೇ ಇವತ್ತೊಂದು 2-3 ಜನನ್ನ ಇವತ್ತು ಈ ಚುನಾವಣಾ ಆಯುಕ್ತರು ಇವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಆಗ್ರಹ ಮಾಡ್ತೀನಿ. ಸಿಎಂ ಮನೆಯಿಂದಲೇ ಎಸ್ಐಆರ್ ಅಕ್ರಮ ನಡೆದಿದೆ ಎಂದ ಎಚ್ಡಿಕೆ. ಕುಮಾರಸ್ವಾಮಿ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಸಿಎಂ ಡಿಕೆ ವಿರುದ್ಧ ಕಿಡಿಕಾರಿದ ಎಚ್ಡಿಕೆ, ಎಸ್ಐಆರ್ ಅಕ್ರಮ ಸಿಎಂ ಮನೆಯಿಂದಲೇ ಶುರುವಾಗಿದೆ ಅಂತ ಖಾರವಾಗಿ ತಿವಿದಿದ್ದಾರೆ. ಇನಾಗ್ರೇಷನ್ ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಬೆಳಗ್ಗೆ ಶುರುವಾಯ್ತಲ್ಲ, ಅವ್ರ ಮನೇಲಿ ಕೂತ್ಕೊಂಡು ಪಾಪ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಡೆಸೋದ್ರಲ್ಲ. ಮೊದಲನೆಯ ಪೂಜೆ ಫೌಂಡೇಶನ್ನು ಈ SIRನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡ್ಬೋದು ಅಂತಕ್ಕಂಥದ್ದನ್ನು ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಇದು ಈಗಾಗಲೇ ಮಾಧ್ಯಮದಲ್ಲಿ ಇದು ಘೋಷಣೆ ಮಾಡೋದಲ್ಲ, ನಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿ. ಎಸ್ಐಆರ್ ಲೋಪಕ್ಕೆ ಬಿಜೆಪಿ ನಾಯಕರು ಕೂಡ ಸರ್ಕಾರಕ್ಕೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡಿದ್ದಾರೆ. ಇಂದು ವಿಪಕ್ಷ ನಾಯಕ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕಾ SIR. ಇಲ್ಲಂಗಲ್ಲ, ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನು ಹಂಚ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ, ಶಾಸಕರು, ಆಡಳಿತ ಪಕ್ಷದ ಶಾಸಕರು BLOಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ನಿಮ್ಮ ಮೂಗಿನ ನೇರದಲ್ಲಿ ನಿಮ್ಮ ಅಧಿಕಾರಿಗಳು
ಅಕ್ರಮವಾಗಿ ಮತದಾರರ ಪಟ್ಟಿಗೆ ಮತದಾರರನ್ನ ಸೇರಿಸುವಂತದ್ದು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲೂ ಸ್ಪೆಷಲಿ ಅಲ್ಪಸಂಖ್ಯಾತರ ನಾಯಕರು, ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಗಳೇ, ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ, ನಿಮ್ಮ ನಾಯಕರ ಮೌಖಿಕ ಆದೇಶದ ಮೇಲೆ ನಿಮ್ಮ ಬಿಎಲ್ಎಗಳು ನಿಮ್ಮ ತಾಳಕ್ಕೆ ತಕ್ಕಂತೆ ಇವತ್ತು ಕುಡಿತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಯಾರು ರೂಲ್ಸ್ ಬ್ರೇಕ್ ಮಾಡ್ತಾರೋ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಯತೀಂದ್ರ ಸಿದ್ದರಾಮಯ್ಯ ಇಲ್ಲಿ ಅವ್ಯವಹಾರ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು. ನೋಡಿ, ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಖಂಡಿತ ಅಲ್ಲಿ ರಾಮನಗರದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿನ DC ಹತ್ರ ಮಾಹಿತಿ ತೆಗೆದುಕೊಳ್ತೀನಿ. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಕೂಡ SIRನಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾಕೆಂತಂದರೆ ಚುನಾವಣಾ ಆಯೋಗ ನಡೆಸೋದು. ಆ ಥರದ್ದು ಏನಾದರೂ ಮಾಡಿಸಿದ್ರೆ ಚುನಾವಣಾ ಆಯೋಗ ನೇರವಾಗಿ ಗಮನಿಸ್ತಾ ಇರುತ್ತೆ. ಸೊ ನಾವು ಅದರೊಳಗೆ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಾಕ್ಸಮರಗಳ ನಡುವೆ ಜೆಡಿಎಸ್ ನಿಖಿಲ್ ನೇತೃತ್ವದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದೆ. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪಗಳು ಆಗ್ತಿವೆ, ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.